ಕೊಟ್ಟಲಗಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆ ಕೊನೆಯ ಹಂತ ತಲುಪಿದ್ದು, ಈ ಯೋಜನೆಯ 13,500 ಮೆಗಾವ್ಯಾಟ್ ಸಾಮರ್ಥ್ಯದ 3 ಮೋಟಾರ್ಗಳು ತಮಿಳುನಾಡಿನ ಹೊಸೂರು ನಗರದ ಹತ್ತಿರ ಕಾರ್ಯನಿರ್ವಹಿಸುತ್ತಿರುವ ವೇಗ್ ಕಂಪನಿಯಲ್ಲಿ ಸಿದ್ಧವಾಗಿದ್ದು, ನೀರಾವರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಖುದ್ದಾಗಿ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ ಅಂತಿಮ ಹಂತದ ಮಾಹಿತಿ ಪಡೆದುಕೊಂಡು ಪರಿಶೀಲಿಸಿದರು. ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ಹೆಡ್ 263 ಮೀಟರ್ಗಳಿಷ್ಟಿದೆ. ಹೀಗಾಗಿ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಸಾಮರ್ಥ್ಯದ ಈ ಮೋಟಾರ್ಗಳನ್ನು ಸಿದ್ಧಗೊಳಿಸಲಾಗಿದೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ತಿಳಿಸಿದರು. ಸಿದ್ಧಗೊಂಡಿರುವ ಈ 2 ಮೋಟಾರ್ಗಳು 10 ದಿನಗಳ ಒಳಗಾಗಿಯೇ ಝುಂಜರ್ವಾಡ್ ಗ್ರಾಮವನ್ನು ತಲುಪಲಿವೆ ಮತ್ತು ತಕ್ಷಣ ಈ 2 ಮೋಟಾರ್ಗಳನ್ನು ಫಿಟ್ಟಿಂಗ್ ಮಾಡಲಾಗುವುದು ಎಂದವರು. ಮೋಟಾರ್ ಪಂಪುಗಳನ್ನು ಮೇಲೆತ್ತುವ ಗ್ಯಾಂಟ್ರಿ ಕ್ರೇನ್ ಕೂಡ ಬೆಂಗಳೂರಿನಲ್ಲಿ ಸಿದ್ಧಗೊಂಡಿದೆ. ಇದನ್ನು ಸಹ ಸೋಮವಾರ ಖುದ್ದಾಗಿ ಪರಿಶೀಲಿಸಲಾಗುವುದು ಎಂದರು. ಯೋಜನೆಗೆ ಬೇಕಾಗುವ 32 ಮೆಗಾವ್ಯಾಟ್ ಟ್ರಾನ್ಸ್ಫಾರ್ಮರ್ಗಳು ಕೂಡ ಹೈದರಾಬಾದ್ನಲ್ಲಿ ಈಗಾಗಲೇ ಸಿದ್ಧಗೊಂಡಿದ್ದು, ಇವುಗಳನ್ನು ಸಹ ಮಾರ್ಚ್ 25ರಂದು ಪರಿಶೀಲಿಸುತ್ತೇವೆ ಎಂದವರು. ಯೋಜನೆಯು ಮುಕ್ತಾಯ ಹಂತ ತಲುಪಿದ್ದು, ಇದೇ ವರ್ಷದ ಜೂನ್ ತಿಂಗಳಲ್ಲಿ ನೀರು ಹರಿಸಲಾಗುವುದು ಎಂದು ಹೇಳಿದರು. ಶಾಸಕರೊಂದಿಗೆ ನೀರಾವರಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ನಾಗರಾಜ್, LIS ಕನ್ಸಲ್ಟೆಂಟ್ ರಂಗರಾಜನ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರವೀಣ್ ಹುಣಶಿಕಟ್ಟಿ ಮತ್ತು ಕರ್ನಾಟಕ ನೀರಾವರಿ ನಿಗಮದ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳು ತಮ್ಮ ತಂಡದಲ್ಲಿ ಉಪಸ್ಥಿತರಿದ್ದರು.